ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ನವೀನ್ ಕಲಾವಿದ. ಹೈಯೆಸ್ಟ್ ಪರ್ಸೆಂಟೇಜ್ ಅದನ್ನ ಹೆಂಗೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಸೊ ನಾವು ಆಸ್ ಇಟ್ ಈಸ್ ತುಂಬಾ ವರ್ಷಗಟ್ಟಲೆ ತಗೊಳ್ಳೋದೇನೋ ಅವಶ್ಯಕತೆ ಇಲ್ಲ. ಒಂದು 5 ವರ್ಷದ್ದು ಕ್ಯಾಲ್ಕುಲೇಷನ್ ತಗೊಳ್ಳೋಣ. ಲೈಕ್ 5 ವರ್ಷದ್ದು ತಗೊಂಡ್ಬಿಟ್ರೆ ನಮ್ಗೆಲ್ಲ ಸಿಕ್ಬಿಡುತ್ತೆ. ಹೆಂಗೆ ಯಾವ ತರ ಇಂಕ್ರಿಮೆಂಟ್ ಆಗಿದೆ, ಯಾವ ತರ ಇನ್ಕ್ರೀಸ್ ಆಗಿದೆ, ಯಾವ ತರ ಡಿಕ್ರೀಸ್ ಆಗಿದೆ ಅದು ಒಂದು ಟೈಮಲ್ಲಿ ಡಿಕ್ರೀಸ್ ಆಗಿದೆ, ಅದನ್ನು ನಾನು ನಿಮ್ಗೆ ಹೇಳ್ತೀನಿ. ನೆಕ್ಸ್ಟ್ ಇವಾಗ ಹೋಗೋಣ. ಜನವರಿ 2021 ಅವಾಗ ಎಷ್ಟು ಬೆಲೆ ಇತ್ತು ಅಂತ. ಸೊ ಆಸ್ ಇಟ್ ಈಸ್ ನೀವು ನೋಡ್ತಾ ಇರ್ಬೋದು ಸ್ಕ್ರೀನ್ ಅಲ್ಲಿ 5035 ರೂಪಾಯಿ. ಸೊ ಅದೇ ತರ ಏನೋ 21ರಲ್ಲಿ ನಾವು ನೋಡಿದ್ದು 5035. ಸೊ ಜನವರಿ 22 ಅಂದ್ರೆ 2022ಗೆ 5012. ಸೊ ಆಸ್ ಇಟ್ ಈಸ್ ನಾವು ಇದನ್ನ ನೋಡ್ತಾ ಹೋದ್ರೆ ಕಂಪೇರ್ ಮಾಡಿದ್ರೆ ಏನೂ ಚೇಂಜಸ್ ಆಗಿಲ್ಲ. ಈ ಒಂದು ವರ್ಷದಲ್ಲಿ ಏನಕ್ಕೆ ಚೇಂಜಸ್ ಆಗಿಲ್ಲ ಅಂತಂದ್ರೆ, ಒಂದ್ ಟೈಮಲ್ಲಿ ಪೀಕ್ ಅಲ್ಲಿ ಕರೋನಾ ಟೈಮಲ್ಲಿ ಹೈಕ್ ಆಗ್ಬಿಟ್ಟಿತ್ತು. ಹೈಕ್ ಆಗಿದ್ದ ಅಮೌಂಟ್ ನ ಕ್ಯಾರಿ ಮಾಡ್ಕೊಂತಾನೆ ಒಂದು ವರ್ಷ ಕಳೆದಿದ್ದಾರೆ. ಅಂದ್ರೆ ಏರುಪೇರು ಆಗ್ತಾ ಇರುತ್ತೆ ಚಿನ್ನದಲ್ಲಿ. ಅದೇ ಲೆವೆಲ್ ಅಲ್ಲೇ ಮೂವ್ ಆಗಿದೆ, ಅದು ಒಂದು ವರ್ಷ. ನೆಕ್ಸ್ಟ್ ಬಂದ್ರೆ 2023 ಜಾನ್ವರಿ ನೋಡ್ತಾ ಇರ್ಬೋದು ನೀವು ಡಿಸ್ಪ್ಲೇಲಿ 5861 ರೂಪಾಯಿ. ಸೊ ಹತ್ತತ್ರ ನಮ್ಗೆ 17% ಹೈಕ್ ಆಗಿದೆ. ಅದು ಯಾವಾಗ? ಒಂದು 22ರಿಂದ 23ರಲ್ಲಿ ಗ್ಯಾಪ್ ಅಲ್ಲಿ, ಅಂದ್ರೆ ಹಿಂಗ್ ಡಿಕ್ರೀಸು ಆಗುತ್ತೆ, ಇನ್ಕ್ರೀಸು ಆಗ್ತಾ ಇರುತ್ತೆ. ಸೊ ಹಾಗೇನೆ ನೆಕ್ಸ್ಟ್ ನೋಡ್ಬೋದು ನೀವು 2024ರಲ್ಲಿ 6467 ರೂಪಾಯಿ ಜಾಸ್ತಿ ಆಗಿದೆ ಆಸ್ ಇಟ್ ಇಸ್ ಪ್ರೈಸ್. ಈಗ ಆ ತರ ಕ್ಯಾಲ್ಕುಲೇಟ್ ಮಾಡಕ್ ಹೋದ್ರೆ ನಮ್ಗೆ 11%, ಅಂದ್ರೆ ನಮ್ಗೆ ಎಲ್ಲಿ 22ರಿಂದ 23ಕ್ಕೆ 17% ಇಂಕ್ರಿಮೆಂಟ್ ಆಗಿತ್ತು, ಅದೇ ನಾವು 23ರಿಂದ 24ಕ್ಕೆ 11% ಇಂಕ್ರಿಮೆಂಟ್ ಆಗಿದೆ. ಸೊ ಇಟ್ ಇಸ್ ನಾಟ್ ಎ ಬಿಗ್ ಚೇಂಜಸ್, ಬಟ್ ಓಕೆ. ಯಾಕಂದ್ರೆ ನಮ್ಗೆ ಮಿನಿಮಮ್ 10% ಆಗ್ತಾನೆ ಇದೆ. ಓಕೆ, ಇಂಕ್ರಿಮೆಂಟ್ ಅನ್ನೋದು ಮಿನಿಮಮ್ 10% ಆಗ್ತಾನೆ ಇದೆ ಇನ್ಕ್ರೀಸ್. ಸೊ ನೆಕ್ಸ್ಟ್ ನೋಡೋಣ. 2024-25ರಲ್ಲಿ 8170 ರೂಪಾಯಿ ಆಗಿದೆ ಈಗಿನ ಒಂದು ಟೈಮಲ್ಲಿ. ಅದು ಎಷ್ಟು ಪರ್ಸೆಂಟ್ ಅಂತ ಬಂದ್ರೆ 26% ಇನ್ಕ್ರೀಸ್ ಆಗಿದೆ. ಸೊ ಇದು ಹೇಳ್ಬೇಕಂದ್ರೆ ಚಿನ್ನದಲ್ಲಿ ಇಷ್ಟು ಪರ್ಸೆಂಟ್ ಇನ್ಕ್ರೀಸ್ ಎಲ್ಲೂ ಆಗಿರ್ಲಿಲ್ಲ, ಕರೋನಾ ಬಿಟ್ರೆ. ಕರೋನಾದಲ್ಲಿ ತುಂಬಾ ಆಯ್ತು. ಸೊ ಆ ಒಂದು ಲೆವೆಲ್ ಮತ್ತೆ ರಿಪೀಟ್ ಆಗಿದೆ. ಏನಂದ್ರೆ 26% ಇನ್ಕ್ರೀಸ್ ಆಗಿರೋದು ಇದೇ ಫಸ್ಟ್ ಟೈಮ್, ಲೈಕ್ ಕರೋನಾ ಆದ್ಮೇಲೆ 5 ವರ್ಷದಲ್ಲಿ. ಸೊ ನೆಕ್ಸ್ಟ್ ಫ್ಯೂಚರ್ ನಾವು ಆಸ್ ಇಟ್ ಈಸ್ ನೋಡಕ್ ಅಂತ ಹೋದ್ರೆ ನಮ್ಗೆ ಜಾನ್ವರಿ ನೆಕ್ಸ್ಟ್ ಇಯರ್ಗೆ 26 ಅಲ್ಲಿ ನಾವು 26% ಅವಶ್ಯಕತೆ ಇಲ್ಲ, 10% ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ ಈಗ 8700 ಇದೆ. ನಾನ್ ನಿಮ್ಗೆ ಹೇಳ್ತಾ ಇರೋದು 8170 ರೂಪಾಯಿ ಇದ್ದಾಗ. ಆಲ್ರೆಡಿ ನಿಮ್ಗೆ ಹಂಗ ಹೋಲ್ಸಿದ್ರೆ ಆಲ್ರೆಡಿ ಈಗ 5-6% ಜಾಸ್ತಿ ಆಗ್ಬಿಟ್ಟಿದೆ. ಸೊ ಹತ್ತತ್ರ ಮುಂದಿನ ಒಂದು ಜಾನ್ವರಿ 2026ರಲ್ಲಿ ಎಷ್ಟು ಇರ್ಬೋದು ಅಂತ ಅಂದಾಜ್ ಮೇಲೆ ಹೇಳ್ಬೇಕಂದ್ರೆ 17% ಇಂಕ್ರಿಮೆಂಟ್ ಇಟ್ಕೊಳ್ಳೋಣ. ಕಂಪೇರ್ ಮಾಡಿದ್ರೆ 17% ಇನ್ಕ್ರೀಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ ಅಂದ್ರೆ 9558 ರೂಪಾಯಿ ಆಗುತ್ತೆ. ಅಕಸ್ಮಾತ್ ಬೇಡಿಕೆ ಇನ್ನೂ ಜಾಸ್ತಿ ಆಯ್ತು, ತುಂಬಾ ಜನ ತಗೊಂತಾ ಇದಾರೆ, ನಮ್ಮ ಹತ್ರ ಚಿನ್ನನೇ ಸಿಗ್ತಾ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ಬಂತು ಅಂದಾಗ 10,000 ಹಾಗೆ ಆಗುತ್ತೆ. 10,000 ಹಾಗೆ ಆಗುತ್ತೆ. ಇದನ್ನ ಒಂದು ಅಂದಾಜ್ ಮೇಲೆ ಹೇಳ್ಬೋದೇ ಹೊರತು ಇಟ್ ಇಸ್ ನಾಟ್ ಇದು ಏನೋ ನಾನು ಎಕ್ಸಾಕ್ಟ್ ಆಗಿ ಇಷ್ಟೇ ಆಗುತ್ತೆ ಅಂತ ಹೇಳಕ್ ಯಾರಿಗೂ ಬರಲ್ಲ. ಸೊ ನಾಲೆಜ್ ಮೇಲೆ ನಾವೇ ಈಗ 5 years ಕ್ಯಾಲ್ಕುಲೇಟ್ ಮಾಡಿದ್ರಿ ಎಷ್ಟು ಪರ್ಸೆಂಟೇಜ್ ಆಗಿದೆ ಅಂತ. ಆವರೇಜ್ ಆಗಿ ಒಂದು 17% ಇಟ್ಕೊಳ್ಳೋಣ. ಸೊ 17% ಅಲ್ಲಿ ನಮ್ಗೆ ಹತ್ತತ್ರ 9500 ಚಿಲ್ಲರೆ ತೋರಿಸ್ತಾ ಇದೆ. ಸೊ ಗೋಲ್ಡ್ ರೇಟು ನಿಯರ್ 10,000 ಆಗೋದಂತೂ ಗ್ಯಾರಂಟಿ. ಸೊ ಆಮೇಲೆ ಯಾವ ಟೈಮಲ್ಲಿ ಡಿಕ್ರೀಸ್ ಆಗಿದೆ ಅಂತಂದ್ರೆ ಆಗಸ್ಟ್ 2020ರಲ್ಲಿ ಚಿನ್ನದ ಬೆಲೆ 5450 ರೂಪಾಯಿ ಇತ್ತು. ಸೊ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಲಿ ಒಂದು ಆಗಸ್ಟ್ 2020ರಲ್ಲಿ ಆಗಸ್ಟ್ ಚಿನ್ನದ ಬೆಲೆ ಎಷ್ಟಿತ್ತು ಅಂತಂದ್ರೆ 5450 ರೂಪಾಯಿ. ಸೊ ನೆಕ್ಸ್ಟ್ ಇಯರ್ ಬಂತು ಅಂದ್ರೆ ಮಾರ್ಚ್ ಅಲ್ಲಿ, ಅದೇ ನೆಕ್ಸ್ಟ್ ಮಾರ್ಚ್ ಅಲ್ಲಿ 2021ರಲ್ಲಿ ಡಿಕ್ರೀಸ್ ಆಗಿದೆ. ಅದು ಎಷ್ಟು ಅಂದ್ರೆ 4630 ರೂಪಾಯಿ. ಸೊ 4630 ರೂಪಾಯಿ. ಸೊ ನಿಮ್ಗೆ ಇಲ್ಲ ಗೊತ್ತಾಗುತ್ತೆ ಎಷ್ಟು ಡಿಕ್ರೀಸ್ ಆಗಿದೆ ಅಂತ. ಆಗ್ತಾ ಇರುತ್ತೆ 1000 ರೂಪಾಯಿ ನೋಡಿ. ಇದೊಂದೇ ಟೈಮ್ ಡಿಕ್ರೀಸ್ ಆಗಿರೋದು. ನಿಮ್ಗೆ ಯಾವತ್ತು ಚಿನ್ನದ ಬೆಲೆ ಏರೇ ಇರುತ್ತೆ. ನಿಮ್ಗೆ ಒಂದಿನ ಇಳಿಬೋದು, ಒಂದಿನ ಎಕ್ಬೋದು, ಬಟ್ ಫೈನಲಿ ನೀವು ಮಂತ್ ಕ್ಯಾಲ್ಕುಲೇಷನ್ ಮಾಡಿದಾಗ ಅಥವಾ ಇಯರ್ ಟು ಇಯರ್ ಕ್ಯಾಲ್ಕುಲೇಷನ್ ಮಾಡಿದಾಗ ಚಿನ್ನದ ಬೆಲೆ ಏರಿರುತ್ತೆ. ಸೊ ಯಾವ್ದೋ ಒಂದು ಟೈಮ್ ಮಾತ್ರ ಇಳಿಕೆ ಆಗಿದೆ. ಐ ಥಿಂಕ್
ಬೇಡಿಕೆ ಆ ಟೈಮಲ್ಲಿ ಕಡಿಮೆ ಇತ್ತು ಅನ್ಸುತ್ತೆ. ಸೊ ಈ ಟೈಮಲ್ಲಿ ಮುಂದೆ ಜಾಸ್ತಿ ಆಗೇ ಆಗುತ್ತೆ. ಸೊ ನಮ್ಮ ಕ್ಯಾಲ್ಕುಲೇಷನ್ ಪ್ರಕಾರ ನಿಮ್ಗೆ 2026ಕ್ಕೆ 10,000 ಮುಟ್ಟೋದಂತೂ ಗ್ಯಾರಂಟಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತುಂಬಾ ಜನಕ್ಕೆ ಡೌಟ್ಸ್ ಇದ್ರೆ ಕರೆ ಮಾಡಿ, ಅಥವಾ ಚಿನ್ನ ಮಾರೋ ತರ ಇದ್ರೆ ಅಥವಾ ಪರ್ಚೇಸ್ ಮಾಡೋ ತರ ಇದ್ರು ಫೋನ್ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.